ಈ ಗೇಣಕ ಹುಳ, ಅವರೇ ಮತ್ತು ತೊಗರಿಗೆ ಬೀಳುವಂಥ ಹಸಿರು ಬಣ್ಣದ ಹುಳುಗಳು ಇವೇನು ಮಾಡ್ತವೆ ಅಂತಂದರೆ ನಿಂಬೆಯ ಚಿಗುರು ಮತ್ತು ಮುಂದಕ್ಕೆ ಸಾಗಿ ಬರೋ ಇದನ್ನೆಲ್ಲ ಕತ್ತರಿಸಿ ತಿಂತ ಹೋಗ್ತವೆ. ಯಾಕೆಂದರೆ ಅದರ ಆಹಾರ ಇದು ಏನಾಗುತ್ತೆ ಅಂತಂದರೆ ಅದು ಒಂದು ಹಂತದಲ್ಲಿ ಅದರ ಆಹಾರ. ಅದೇ ಲಾರ್ವಾ ಅದೇನು ಹುಳು ತಿನ್ನುತ್ತೆ, ಆ ತಿನ್ನುವ ಹುಳು ಅದರ ಹೋಸ್ಟ್ ಪ್ಲ್ಯಾಂಟ್ ಅದು ನಿಂಬೆ, ಅದರ ಅತಿಥೇಯ ಸಸ್ಯ ಅದು ನಿಂಬೆ. ಅದೇ ಹುಳು ಅದೇ ಗಿಡದಲ್ಲಿ ಗೂಡು ಕಟ್ಟಿ ಚಿಟ್ಟೆಯಾಗಿ ತನ್ನ ಇದರ ಸುತ್ತನ ಇದನ್ನು ಸ್ಪೆಂಡ್ ಮಾಡಿಕೊಂಡು ಅದರ ಒಳಗಡೆ ಇದರದು ಏನು ಪ್ಯೂಪಲ್ ಇದಿರ್ತದಲ್ಲ ಸಮಯನ ಕಳೆದು ಆಚೆಗೆ ಚಿಟ್ಟಿಯಾಗಿ ಬಂದಾಗ ಆ ಚಿಟ್ಟೆನೇ ಆ ನಿಂಬೆ ಗಿಡದ ಸಂತತಿ ಮುಂದುವರಿಯೋದಕ್ಕೆ ಪಾಲಿನೇಷನ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಅದು ಹುಳುವಾಗಿದ್ದಾಗ ಮಾರಕ ಗಿಡಕ್ಕೆ ಅಂತ ನಾವು ಅಂದ್ಕೋತೀವಿ. ಯಾಕೆಂದರೆ ನಮ್ಮ ತಿಳುವಳಿಕೆ ಸೀಮಿತ. ನಮ್ಮ ಸೀಮಿತ ತಿಳುವಳಿಕೆಯ ಪ್ರಕಾರ ಆ ಹುಳು ಅಪಾಯಕಾರಿ, ಅದಕ್ಕಾಗಿ ಅದನ್ನು ಸಾಯಿಸಬೇಕು. ಅದನ್ನು ನೀವು ಅವಾಗ ಸಾಯಿಸಿದ್ರಿ ಅಂತಂದರೆ ಮುಂದೆ ಪಾಲಿನೇಷನ್ಗೆ ಎಲ್ಲಿಂದ ಹಿಡ್ಕೊಂಡು ಬರ್ತೀವಿ. ಗಿಡ ಮೇಲಕ್ಕೆ ಹೋಗೋದು ಹೇಗೆ ಸರ್? ಇವಾಗ ನೀವು ಫಸ್ಟೇ ಸರ್ ತಿಂತಾ ಇರುತ್ತೆ ಸರ್. ಇದೆಲ್ಲ 60ರ ದಶಕದ ಈಚೆಗೆ ಯಾವಾಗ ನಮ್ಮ ತಲೆ ಒಳಕ್ಕೆ ಸಲ್ಲದ ಇವುಗಳನ್ನು ಅನೇಕ ವಿಜ್ಞಾನದ ಹೆಸರಿನಲ್ಲಿರಬಹುದು ಅಥವಾ ಒಂದು ಇದಿರಬಹುದು. ಹಾಗಾದರೆ ಸಾವಿರಾರು ವರ್ಷಗಳ ಕಾಲ ಅನ್ನ ಕೊಟ್ಟು ಸಾಕ್ಕೊಂಡು ಬಂದ ಈ ಭೂಮಿ ಮತ್ತು ನಮ್ಮ ಹಿರಿಯರ ಕೃಷಿಕರ ಜಾಣ್ಮೆ ಇದೆಯಲ್ಲ, ಹಾಗಾದರೆ 60ರ ದಶಕದ ಈಚಿನ ಏನು ರೆವಲ್ಯೂಷನ್ ಇದೆ, ಗ್ರೀನ್ ರೆವಲ್ಯೂಷನ್ ಅಂತೀವೋ ಇನ್ನೊಂದಂತೀವೋ ಮತ್ತೊಂದು ಅಂತೀವೋ, ಇದರ ಹಿಂದುಗಡೆ ಅವ್ರೇನು ಮಾಡ್ತಾ ಇದ್ರು? ಇದಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ತನ್ನ ಜೀವಿತದ ಅವಧಿಯಲ್ಲಿ ಎಷ್ಟು ಬಗೆಯ ಅಕ್ಕಿಗಳು, ಭತ್ತಗಳು ಇಂಡಿಯಾದಲ್ಲಿ ಇತ್ತು ಅಂತಂದರೆ ಒಂದು ಜೀವಮಾನದ ಅವಧಿಯಲ್ಲಿ ಅವನು ಅದನ್ನು ತಿಂದು ಆ ವೆರೈಟಿನ ಮುಗಿಸೋದಕ್ಕೆ ಅವನಿಗೆ ಸಾಧ್ಯ ಇರಲಿಲ್ಲ. ಸರ್, ನೀರಿನಲ್ಲಿ ಮುಳುಗಿ ಬೆಳೆಯೋ ಭತ್ತ ಇದೆ ಸರ್, ನೆರೆಮುಳುಗ, ಗಮ್ಗಟ್ಲೆ ಭತ್ತ ಅಂತ ಹಾಕ್ತಿದ್ವಿ. ನಮ್ಮ ಗದ್ದೆಗಳಲ್ಲಿ ಕೊನೇ ಗದ್ದೆ ಕೇಡುಗದ್ದೆ ಅಂತೀವಲ್ಲ, ಆ ಕೇಡುಗದ್ದೆನಲ್ಲಿ ಯಾವತ್ತೂ ನಾವು ಬೆಳೆ ತಗೊಳಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಬೆಳೆದ ಕಾರದ ನೀರು ಹೋಗಿ ಅದು ಸುಟ್ಟು ಬಿಡೋದು. ಅಲ್ಲಿಗೆ ಆ ಭತ್ತ ಹಾಕೋದು. ಯಾಕೆ ಅಂತಂದರೆ ಅದು ಕ್ಷಾರವನ್ನು ಸಹಿಸಿಕೊಂಡು ಬೆಳೆಯುತ್ತೆ. ಇಟ್ ಈಸ್ ಹೈಲಿ ಆಲ್ಕಲೈನ್ ರೆಸಿಸ್ಟೆಂಟ್. ಅದು ಆಯಿತಾ? ಯಾವ ಕಾಲಕ್ಕೆ ಯಾವ ಬೆಳೆ ಸೂಕ್ತ, ಯಾವ ಹವಾಮಾನಕ್ಕೆ ಯಾವ ಬೆಳೆ ಸೂಕ್ತ, ಯಾವ ಒಂದು ಇದಕ್ಕೆ ಏನು ಸೂಕ್ತ ಅಂತ ಅನ್ನೋದರ ಅವರ ನಾಲೆಡ್ಜ್ ಇತ್ತಲ್ಲ, ಅದನ್ನು ಕಳ್ಕೊಂಬಿಟ್ಟಿದ್ದೀವಿ. ಕಳ್ಕೊಂಬಿಟ್ಟು ಕೆಲವು ಪದ್ಧತಿಗಳಿಗೆ ನಮ್ಮನ್ನು ಸೀಮಿತ ಮಾಡ್ಕೊಳ್ತಾ ಇರೋದು ಇದು ಕೂಡ ತುಂಬ ದೊಡ್ಡ ಸಮಸ್ಯೆ. ಈಗ ತಾವು ಹೇಳಿದ್ರಲ್ಲ, ನೀವು ನಿಮ್ಮಲ್ಲಿ ಇದಾಗ್ತಾ ಇದೆ ಅಂದರೆ ಅದು ತೊಗರಿಯಲ್ಲಿ ಇದಲ್ಲ. ತೊಗರಿಯ ಸಮಸ್ಯೆನ ನೀವು ಬೆಳೆಯಲ್ಲಿ ಅದು ಕಾಟ ಕೊಡೋದಕ್ಕೆ ಶುರು ಮಾಡಿದ ಹಂತದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ಮೂಲ ಹಂತದಲ್ಲೇ ನಾವು ಯಾವ ಬಗೆಯ ಗೊಬ್ಬರ ಕೊಟ್ವಿ, ಅದಕ್ಕೆ ಮಾಡಿದ ಕೃಷಿ ಕ್ರಮಗಳೇನು, ಬಹುಶಃ ಸಮಸ್ಯೆ ಅಲ್ಲಿದೆ ಅನ್ಸುತ್ತೆ ಸರ್. ಅದು ಒಂದು ತಳಿ ಆಯ್ಕೆನೂ ಕೂಡ ತಪ್ಪಿರ್ಬೋದು. ಹೌದು, ಖಂಡಿತವಾಗಿ. ಗುಲ್ಬರ್ಗದಲ್ಲಿ ಬೆಳೆಯುವಂಥ ತೊಗರಿ ತಗೊಂಬಂದು ಇಲ್ಲ ಹಾಕಿ ಅದಕ್ಕೆ ಹುಳ ಹತ್ತಿರ್ಬೋದು, ನಮಗೆ ಗೊತ್ತಿಲ್ಲ. ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಒರಿಜಿನಲ್ ತೊಗರಿ ಗಿಡನ ಕಳ್ಕೊಂಡು ಮನೆ ಮುಂದ್ಗಡೆ ಮರತೊಗರಿಗಳು ಇರ್ತಿದ್ವಲ್ಲ, ತೊಗರಿ ಅಂತಿದ್ವಿ. ನಮ್ಮಲ್ಲಿ ಬರ್ತಕ್ಕ